will run, I will climb, I will soar. ನೋಡ್ರಿ ಇಲ್ಲೇ ಟೈಮು 6 ಗಂಟೆ ಹಾಕಿ ಬಂದೈತಿ. ಇದು ಒಂದು ಸ್ವಲ್ಪ ನಿನ್ನೆ ವಿಡಿಯೋದಾಗ ಕ್ಲಿಪ್ಪಿಂಗ್ ಹೋಗೈತ್ರಿ, ಇದನ್ನು ನಿಮ್ಗೂ ಶೇರ್ ಮಾಡಕತ್ತೀನಿ. ಕೂಸು ಹುಟ್ಟೋಕ್ಕಿಂತ ಮೊದಲು ಕುಲಾಯಿ ಹೊಲಿಸಿದ್ರಂತ್ರಿ. ಹಂಗಾಯ್ತು ನನ್ನ ಪರಿಸ್ಥಿತಿ. ಕೂಸು ಹುಟ್ಟೋಕ್ಕಿಂತ ಮೊದಲು ಕುಲಾಯಿ ಹೊಲಿಸ್ದಂಗೆ ಹಂಗೆಲ್ಲ ನಾನು ಹೋಗ್ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೀನು ವಿಡಿಯೋದಾಗ ನೋಡಿರ್ಬೇಕು ರೀ. ಎಲ್ಲರೂ ತಮಾಷೆ ತೊಗೊಂಡಿರೋ ಸೀರಿಯಸ್ ಆಗಿ ತೊಗೊಂಡಿರೋ ಗೊತ್ತಿಲ್ಲ. ಏನೋ ಏನು ಮಾಡೋದ್ರಿ, ಎಲ್ಲ ಪರಿಸ್ಥಿತಿ ನಮಗೂ ಆ ಥರ ಮಾಡುತ್ತಾ. ನಾನು ಅನ್ಕೊಂಡ್ ಕೆಲಸ ಬಿಳ್ಳಾರಕ್ಕಿ ಮಾಡಾಕಿ ನನಗೊಮ್ಮೆ ಹಿಂಗೆ ಆಗುತ್ತೆ ನೋಡಿರಿ. ಆಗುವೇ ರೀ, ಅದು ಜೀವನ ಅಂದಮ್ಯಾಗ ಏರು ಇಳುತ್ತಾ ಬರದೆ ಏರು ಬಂದ್ರೂ ಇಳುತ್ತು ಬಂದ್ರೂ ನಾವು ಅಂಜಬಾರ್ದು, ಏರು ಬಂದ್ರೂ ಏರಬಾರ್ದು. ನಮ್ದ್ರ ನಾವು ಹೋಗ್ಬೇಕು. ಇವತ್ತು ನಾನು ಮಲ್ಕೊನಾಗ ಏನು ಅನ್ಕೊಂಡಿದ್ದೆ ಅಂದ್ರೆ ಶನಿವಾರ ದಿನ ಹೋಗ್ಬಾರ್ದು, ಶನಿ ಇರಲಿ ಅಂತ ಮಲ್ಕೊಂಡಿದ್ದೆ. ಆ ದೇವ್ರ ಓಡ್ ಮಾಡ್ಯಾನ್ರಿ. ಆಯ್ತಾರ ಮದ್ವೆಗೆ ಹೋಗ್ತೀನಿ. ಇವತ್ತು ಆಯ್ತಾರ ನೋಡ್ಯದ ಬರ್ತ್ರಿದು. ಆಯ್ತಾರ ಮದ್ವೆಗೆ ಹೋಗ್ತೀನಿ. ಮದ್ವೆ ಮುಗಿಸ್ಕೊಂಬಂದು ಮತ್ತು ಸೋಮವಾರ ದಿನ ರೆಸ್ಟ್ ಮಾಡ್ತೀನಿ ರೀ. ನೋಡಿರಿ ಇನ್ನು ಖುಷಿ ವಿಡಿಯೋ ಮನಗಂಡು ಬರ್ತಾವೆ ರೀ. ನಿಮ್ಗೆ ವಿಡಿಯೋ ಒಟ್ಟು ಬೋರಿಂಗ್ ವಿಡಿಯೋ ಆಗಲ್ಲ ನೋಡಿ. ಇನ್ನು ಸೋಮವಾರ ಫೋನ್ ತರ್ಬೇಕಂತ ಮಾಡೀನಿ ರೀ. ಮಂಗಳವಾರ ಬಟ್ಟೆ ಶಾಪಿಂಗ್ ಹೋಗ್ತೀನಿ. ಹೊರಗಿನ ವಿಡಿಯೋಗಳು ಇಷ್ಟಪಡ್ತೀರಿ, ಏನು ಮಾಡೋಕ್ಕಾಗಲ್ಲ. ಹೊರಗಿನ ವಿಡಿಯೋ ನನಗೆ ದಿನ ಹೊಂಟ್ರೆ ಹೊರಗೆ ಹೋಗಿ ವಿಡಿಯೋ ಮಾಡೋವಂಥ ಪರಿಸ್ಥಿತಿ ನಾನಿಲ್ಲ. ನೋಡ್ತಿರ್ಬೇಕು ನನ್ನ ಪರಿಸ್ಥಿತಿ ಹೆಂಗೈತಂತ. ನಾನು ಕುಂತ್ಕೊಂಡು ಮನ್ಯಾಗ ಟೀಚಿಂಗು ಬಟ್ಟೆ ವ್ಯಾಪಾರ ಮಾಡಿದ್ರೆ ನನಗೆ ಉಣ್ಣಾಕೆ ಬರೋದು. ಯಾಕಂದ್ರೆ ನಾ ದುಡ್ದು 2 ಮಕ್ಕಳು ಸಾಕಬೇಕು, ನನ್ನ ಜೀವನನ ಸಾಗಿಸ್ಬೇಕು ರೀ. ಎಷ್ಟೋ ಮಂದಿ ನನಗೆ ಭಾಳ ಖುಷಿ ಆಯ್ತು ನೋಡಿರಿ ಇವತ್ತು. ನಾನು ಹೇಳ್ತೀನಿ ಬರ್ರಿ. ನನ್ನ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6:50 ಆಗಿತ್ತು ರೀ. ಎದ್ದೀನಿ. ಅಂಗಳ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ. ನಮ್ಮ ಮನೆ ಕಸ ಗುಡಿಸ್ಬೇಕು ರೀ. ಶ್ರವಣ್ ಕುಮಾರ್ನ ಎದ್ದು ಕುಂತಾನ. ಟೈಮು 7 ಆಗಿ ಬಂದೈತಿ. ಸೃಷ್ಟಿ ಮದ್ವೆಗೆ ಹೋಗ್ಬೇಕು ರೀ. ಮದ್ವೆಗೆ ಹೋಗ್ಬೇಕಂತ ಡಿಸೈಡ್ ಆಗಿಬಿಟ್ಟೀನಿ ರೀ. ನೀನು ಗಿಫ್ಟ್ ತಗೋಲ್ಲ ತೊಗೊಂಡ್ರೆ ಹೋಗ್ಬೇಕು ರೀ. ಇಲ್ಲಿ ಕಾಯಲ್ಲಿ ಹಾಕಿ ಬರ್ಬೇಕು. ಹಾಯ್ ಮಾಡಪ್ಪಾಜಿ. ಏನು ಟೇಲರ್తో ಆಟ ಆಡಕತ್ತಾನ್ರಿ ಇವ. ಮಕ್ಕೊಂದು ತಂಡ ಯಾಕೆ ಮಕ್ಕೋಬಾರ್ದು ಸ್ನೇಹಿತರೆ. ಮಕ್ಕಳಾಗೆ ಇದ್ದು ಬಿಡೋಕೆ ನೋಡ್ರಿ. ಮಕ್ಕಳಾಗಿದ್ರೆ ಯಾವಾಗ ಚಿಂತಿರಲ್ಲ. ಆಟ ಆಡೋದು, ಉಣ್ಣೋದು, ಅಡ್ಡಾಡೋದು. ವಯಸ್ಸಾದವ್ರು ಇರಬೇಕು, ಮಕ್ಕಳಾದ್ರೂ ಇರ್ಬೇಕು ನೋಡಿ. ವಯಸ್ಸಾದವ್ರಿಗೆ ಚಿಂತಿರಲ್ಲ, ಮಕ್ಕಳಾದ್ರೂ ಚಿಂತಿರಲ್ಲ. ಅವರು ಎಲ್ಲ ಅದನ್ನು ವಯಸ್ಸಾದವ್ರೂ ಎಲ್ಲ ಚಿಂತೆ ಎಲ್ಲ ದಾಟ್ಕೊಂಡು ಬಂದಿರ್ತಾರೆ ರೀ. ಮಕ್ಳು ಏನೈತೆ ಇನ್ನು ಮುಂದಿರ್ತೀರಿ. ಅವ್ರದ್ದು ವಯಸ್ಸಾದವ್ರಿಗೆ ದಾಟ್ಕೊಂಡು ಬಂದಿರ್ತಾರೆ, ಮಕ್ಳಿಗೆ ಮುಂದಿರುತ್ತೆ. ಅದು ಯಾರಿಗೆ ಗೊತ್ತಿರಲ್ಲ ರೀ. ಆಯ್ತಾರ ಇವತ್ತು ಮನೆ ತೊಳ್ಕೊಂಡು ನೋಡಿ ಸ್ನೇಹಿತರೆ. ನಾ ಬಾಂಡೆ ಅದಾವ್ರಿ. ಬರ್ರಿ ಪಟ್ ಕೆಲಸ ಮಾಡ್ಕೊಂಡು ರೆಡಿಯಾಗಿ ಮಸ್ತ್ ಸಿಗೋಣ. ಇದೆಲ್ಲ ಒಟ್ಟು ಬಟ್ಟೆ ವಾಶಿ ಮಡ್ಚೋದು, ಬಾಂಡೆ ತಿಕ್ಕೋದು ಎಲ್ಲ ಮಾಡ್ಕೇರಿ ಶ್ರವಣಕುಮಾರ್ ಜಾಕ ಮಾಡಿಸ್ತೀನಿ. ಶ್ರಾವಣಿ ನೀರು ಹಾಕಿದ ಬಕೆಟಿಗೆ ಅಲ್ಲಿ ಇಡಬೇಕು. ಹೊರಗೆ ಕೈ ತಕೊಳಕ ಮಾಡಕ್ಕೆ ಒಂದು ಬಕೆಟ್ ನೀರು ತುಂಬಿಡ್ತೀನಲ್ಲ ಅವ್ರು ನೋಡಿ. ಟೈಮು 9:20 ನಿಮಿಷ ಕಮ್ಮಿ ಐತಿ. ಟೈಮ್ ನನಗೆ ಗೊತ್ತಾಗಲ್ಲ ನೋಡ್ರಿ. ಟೈಮ್ ನೋಡ್ರಿ 9:20 ನಿಮಿಷ ಕಮ್ಮಿ. 9:00 ನಾ ಶ್ರಾವಣಕುಮಾರ್ದು ಜಾಕ ಮಾಡಿಸ್ಬೇಕು. ನಾ ಜಾಕ ಮಾಡಬೇಕು. ಎಲ್ಲ ಕ್ಲಿಯರ್ ಆತ್ರಿ. ಅವ್ರಿಗೆ ಬಟ್ಟೆ ಇದನ್ನು ತೆಗ್ದು ನೋಡಿ ಉಟ್ಕೊಂಡು ಶ್ರಾವಣಿಗೆ ನನಗೆ ಸೀರೆ ತೆಗೀನಿ ರೀ. ಸೀರೆ ಜಂಪರ್ ಐತೆ ಉಟ್ಕೊಂಡು ತೋರಿಸ್ತೀನಿ ರೀ. ಟೈಮ್ ಭಾಳ ಆಗೈತಿ. ಇವಾಗ ಬಾಂಡೆ ತಿಕ್ಕೀನಿ ನೋಡಿರಿ. ಇಲ್ಲೇ ಬಿಸಿನೀರು ಕಾಸಾಕಿಟ್ಟೀನಿ. ಶ್ರಾವಣಕುಮಾರ ಮಾಡಿಸ್ತೀನಿ ರೀ. ಈಗ ಇಲ್ಲೇ ಬಾಂಡೆ ತಿಕ್ಕೀನಿ. ಬಿಸಿಲು ಬಿದ್ದೈತ್ರಿ ನೋಡಿ. ಬಟ್ಟೆನೂ ಒಗ್ದು ಹಾಕೀನಿ. ಅವ್ರು 2 ಜೋಡಿ ಸಾಲಿ ಡ್ರೆಸ್ ಇದ್ದು 2 ಜೋಡಿ ಬೂಟ್ ತಿಕ್ಕಿಟ್ಟೀನಿ. ಸಾಕ್ಸ್ ಒಗ್ದು ಹಾಕೀನಿ. ಮತ್ತು ನಾಳೆ ಸಾಲಿಗೆ ಹೋಗ್ತಾರಲ್ರಿ, ಮತ್ತು ಕ್ಲೀನ್ ಮಾಡೇ ಹೋಗ್ಬೇಕು ನಾನು. ಬಂದು ಒಗ್ದು ಹಾಕಿದ್ರೆ ಒಣಗಲ್ರಿ, ಅದಕ್ಕೆ ಒಗ್ದು ಹಾಕೀನಿ ನೋಡಿ. ಶ್ರಾವಣವ ಬಾಳ್ರಿ ಬಟ್ಟೆ. ಶ್ರಾವಣಿಗೆ 3 ಜೋಡು, ಶ್ರಾವಣಿನ 2 ಜೋಡು ಬೂಟು, ಸಾಕ್ಸು ಎಲ್ಲ ಹೊಸ ಒಗ್ದು ಹಾಕೀನಿ ರೀ. ಬರ್ರಿ ಮತ್ತು ಶ್ರಾವಣಕುಮಾರ್ ಜಾಕ ಮಾಡಿಸಿ ಪೂಜೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಪೂಜೆಗೆ ಅಷ್ಟು ತಿಕ್ಕಿಟ್ಟೀನಿ ರೀ. ಚರಿಗೆ ಅವೆಲ್ಲ ಬತ್ತಿ ಇವತ್ತು ಆಯ್ತಾರಲ್ಲ ಪೂಜೆ ಮಾಡಬೇಕು. ಚರಿ ಖಾಲಿ ಐತ್ರಿ ನೋಡಿರಿ. ನಾನು ತಿಕ್ಕೀನಿ. ಇಷ್ಟು ಹೂವು ಹರ್ಕೊಂಬಂದಿಟ್ಟೀನಿ. ಸದ್ಯ ಅವ್ರು ಜಾಕ ಮಾಡಿಸಿ ನಾನು ಜಾಕ ಮಾಡಿ ಪೂಜೆ ಮಾಡ್ತೀನಿ ರೀ. ಮನೆ ದೇವ್ರ ವಾರ ಪೂಜೆ ಮಾಡಿ ರೆಡಿಯಾಗಿ ಹೋಗ್ಬೇಕು ನೋಡಿರಿ. 10 ಗಂಟೆ ಆಗುತ್ತೆ ನೋಡಿರಿ. ನಾವು ರೆಡಿಯಾಗಿ ಹೋಗ್ಬೇಕಂದ್ರೆ ಅಲ್ಲಿ ಹೋಗಿ 11 ಕಂಬಿಡ್ತೀವಿ. ಮತ್ತೇನು ಮಾಡೋದ್ರಿ, ಮನ್ಯಾಗ ಒಬ್ಬಂಟಿಗೆ ಭಾಳ ಇದೆ. ಹಣೆ ಬರ್ರಿ ಎಲ್ಲನೂ ಮೇಂಟೈನ್ ಮಾಡ್ಬೇಕಂದ್ರೆ ಕಷ್ಟ ಐತ್ರಿ. ಶ್ರಾವಣ ಉಣ್ತೀರಂದ ಸಂಜೆ ಚಪಾತಿ ಸಾರು ಚಪಾತಿ ಹಾಕ್ಕೊಟ್ಟಿನಿ. ಉಂಡಿ ನೋಡಿರಿ. ಅದೊಂದು ಮುಸ್ರಿ ಬಟ್ಟೆ ಹಾಕಿ ತೊಗೊಳ್ಬೇಕು ಈಗ. ಬರ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಶ್ರಾವಣಿಯ ರೆಡಿ ಮಾಡಿ ನಾ ರೆಡಿ ಆಗ್ತೀನಿ. ಬಟ್ಟೆ ಗಿರಿಯಕ್ಕೆ ಬಂದ್ರೆ ಮತ್ತು ಅವ್ರಿಗೊಂದು ಬಟ್ಟೆ ಅಂಗಿ ಕೊಟ್ಟೆ.
ನೋ ಪೇಸ ನಮ್ಮ ಮಮ್ಮಿ ಎಷ್ಟು ಚಂದ ಪೂಜೆ ಮಾಡೋ ಪೇಸ ನೋ ಪೇಸ ನಮ್ಮ ಅಕ್ಕ ಏನು ಬರೀಕ್ಕ ನಮ್ಮ ಅಕ್ಕ ರೇಡಿ ಮಗನದು ಯಾಕ ಏಮನತಿ ರೇಡಿ ಮಾಡಕ್ಕಂದ ಮಮ್ಮಿ ಅವರು ನೋಡ್ರಿ ನಾವು ಬರೀ ಮಗ ನೋಡ್ರಿ ಬರೀ ಗಾಡಿ ಪಡೆ ಅಡ್ಡೋರ್ಸು ಈ ಸೀರೆ ಉಟ್ಕೋಬೇಕಂತ ತೆಗ್ದೀನಿ. ಪುಟ್ಟಕ್ಕರ ಮನೆಗೆ ಹೋಗಿದ್ದೆ ನಾನು. ಶ್ರಾವಣ ಪೂಜೆದು ವಿಡಿಯೋ ಹೆಂಗೆ ಮಾಡ್ಯ ನೋಡಿರ್ಬೇಕು. ನಾ ಪೂಜೆ ಮಾಡಿ ನೀಟಾಗಿ ತೋರಿಸ್ತೀನಿ ಬರ್ರಿ. ಶ್ರಾವಣಿ ರೆಡಿ ಆಗ್ಯಾಳ. ಶ್ರಾವಣಿ ದೇವ್ರ ಜಗಲಿ ಅರಿವಿ ಹೆಂಗೆ ಹೋಗಿ ನೋಡಿ ತೆಗಿಯಮ್ಮ ಅದನ್ನ. ಓಕೆ ಇಲ್ಲ ರೆಡಿ ಆಗ್ಯಾವ್ರಿಕ್ಕಿ ಮದುವೆಗೆ ಪೂಜೆ ನೋಡಿ ನೀಟಾಗಿ ತೋರಿಸಿಲ್ಲ ಸ್ನೇಹಿತರೆ. ಆಟ್ರ ಮಾಡಿದ್ದೀವ್ರಿ. ಹೂವು ಎಷ್ಟಾಕೊಂಡು ಸಿಕ್ಕಿದ್ದು ರೀ ಎಲ್ಲ ಹೂವು ಏರಿಸಿ ಪೂಜೆ ಮಾಡಿ ಆಯ್ತಾರ. ಈಗ ಆಂಟಿಯರು ಬಂದು ಸೀರೆ ಉಡಿಸ್ಬೇಕ್ರ ನೀಟಾಗಿ ಉಟ್ಕೊಳಕ್ಕೆ ಬರಲ್ಲ ನನಗೆ. ಶ್ರಾವಣ ಕ್ಯಾನ್ ನೀರು ತುಂಬಿದ್ದೀನಿ ರೀ. ನೀರು ಬೇಡಪ್ಪ ವಜ್ಜಾಗತ್ತವ ತೊಗೊಂಡು ಹೋಗೋದು. ಅಲ್ಲೇ ಒಂದು ಬಾಟ್ಲಿ ತೊಗೊಂಡು ಅಂತೆ ಹೆಗಲ ಮ್ಯಾಗ ಹೊತ್ಕೊಂಡು ಹೋಗ್ತೀನಿ ಮಮ್ಮಿ ಹೆಗಲ ಮ್ಯಾಗ ಇಟ್ಕೊಂಡು ಹೋಗ್ತೀನಿ ಅಂತ ನೋಡ್ರಿ. ಇನ್ನೊಂದು 4-5-10 ವರ್ಷ ರೀ. ಇನ್ನೊಂದು 10 ವರ್ಷ ನಮ್ಮ ಶ್ರಾವಣ ಬೈಕ್ ಕೊಡಂಗೆ ಆದ್ಮೇಲೆ ಒಂದು ಬೈಕ್ ತೊಗೊಂಡ್ವಿ ಅಂದ್ರೆ ಒಯ್ತಾನೆ ರೀ. ನಮ್ಗೆ ಎಲ್ಲಿ ಬೇಕಲ್ಲಿ ಕರ್ಕೊಂತಾನ. ಇನ್ನೊಂದು 10 ವರ್ಷ ಕಷ್ಟ ನೋಡಿ ಸ್ನೇಹಿತರೆ. ಬರ್ರಿ ನಾನು ಸೀರೆ ಉಟ್ಕೊಂಡು ಪೈನೆಲ್ಲ ರೆಡಿಯಾಗಿ ಮತ್ತೆ ನಿಮಗೆ ತೋರಿಸ್ತೀನಿ. ಕಿವೇನೋ ಹಾಕೋತೀನಿ ರೀ. ಪುಟ್ಟಕ್ಕ ಮಮ್ಮಿ ಬರ್ತಾನೆ ಫುಲ್ ರೆಡಿ ಆಗ್ಯಾಡ್ರಿಕಿ. 10-5 ನಿಮಿಷ ಆಯ್ತು ನೋಡಿ. ಬಸ್ ಎಷ್ಟಕ್ಕೆ ಪುಟ್ಟ? ಎಷ್ಟು 10-5 ನಿಮಿಷ 10 ಹಾಂ ಶ್ರಾವಣಿ ನಡಿ ಹೋಗುಣ. ಟಿಕ್ಳಿ ಪುಟ್ಟಕ್ಕ ಶೋ ಅನ್ನಕತ್ತಿಂದ್ರು ಕಿಲಿ ಹಾಕೊಂಡು. ಪುಟ್ಟಕ್ಕ ಬಂದ ಹಾಯ್ ಮಾಡಿ ಪುಟ್ಟಕ್ಕ. ಲಗ್ನಕ್ಕೆ ಹೋಗಮ್ಮ ಒಲ್ಲ ಅಂತ ಅವ್ರಿ ಪುಟ್ಟಕ್ಕ. ನಾ ಪುಟ್ಟಕ್ಕರ ಮಮ್ಮಿ ಬಂದು ಸೀರೆ ಉಡಿಸೋದು ತೋರಿಸ್ತಾಳ್ರಿ ಪುಟ್ಟಕ್ಕ ಹೆಂಗೆ ಉಟ್ಕೊಂಡಿನಂತ ನೋಡಿ ಸ್ನೇಹಿತರೆ. ಹೋಗಕ್ಕ ರೆಡಿ ಆಗೀನಿ. ಈ ಥರ ಸೀರೆ ಉಟ್ಕೊಂಡು ನೋಡಿ ಹೆಂಗೆ ಕಾಣ್ತೀರಿ ಚಂದ ಅನ್ಸೈತಿ ಇಲ್ಲ ಹೇಳಿ ಕಮೆಂಟ್ ಮಾಡಿ. ಬಟ್ಟೆ ಗಿರಾಕ್ ಬಂದು ರೀ. ಮತ್ತು ಈಗ ಇದೇ ಹೊತ್ನ್ಯಾಗ ಇಂಥದೊಂದು ಡ್ರೆಸ್ ಹೋದ್ ನೋಡಿ. ಹೋದ್ರಿ ಬಿಚ್ಚಾರ ಬಂದು ನೋಡ್ಕೊತೀವಿ. ಟೈಮ್ 10 ನಿಮಿಷ ಆಗೈತೆ. ನಾನು ಮುದ್ದಕ್ಕೆ ಹೋಗಿ ಗಿಫ್ಟ್ ತೊಗೊಂಡು ಗಿಫ್ಟ್ ಕವರ್ ಹಾಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ಬೇಕ್ರಿ. ಶ್ರಾವಣ ರೆಡಿ ಆಗ್ಯಾರ. ನಾನು ಈ ಥರ ಫೈನಲ್ ರೆಡಿ ಆಗೀನಿ. ಈ ಸೀರೆ ಲಕ್ಷ್ಮೀ ಸೀರೆ ನೋಡಿ. ಮನೆ ಹುಟ್ಟಿಂಗ್ ಉಟ್ಕೊಯ್ದೆ ಅಲ್ಲಿ ವಿಡಿಯೋ ಮಾಡಿದ್ರಲ್ಲ ಮತ್ತೆ ಇದನ್ನೇ ಉಟ್ಕೊಂಡು ನೋಡಿ. ಮತ್ತು ಬೇರೆ ಇದ್ದು ರಗಡ್ ಇದ್ದು ರೀ ಉಟ್ಕೊಲ್ಲ. ಪುಟ್ಟಕ್ಕ ಮಮ್ಮಿ ಉಡ್ಸಾವ್ರಿ ಸೀರೆ ಚಂದ ಉಡ್ಸಾಡ್ರಿ. ನಾನು ನೀಟಾಗೈತ್ರಿ. ಬ್ಲೌಸ್ ಮನೆ ಲೂಸ್ ಆಗೈತ್ರಿ. ಹಿಡ್ಕೊಂಡಿನಿ ಚಂದ ಕುಂತೈತ್ರಿ. ಬರ್ರಿ ನಾವು ತೊಗೊಳಕ್ಕೆ ಹೋಗೋಣ. ಅಲ್ಲೆಲ್ಲ ಗಿಫ್ಟ್ ಅಂಗಡಿಯಾಗ ಮತ್ತು ತೊಗೊಳೋದಾದ್ರೆ ಗಿಫ್ಟ್ ತೊಗೊಂಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಸೀರೆ ಒಪ್ಪೈತಿ ಇಲ್ಲ ಅಂತ ಕಮೆಂಟ್ ಮಾಡಿ ನೋಡ್ರಿ. ಇಲ್ಲೇ ನಾನು ಮುದ್ದೆ ಬಳಕ್ಕೆ ಬಂದೆ. ಇವಾಗ ಬಂದು ಕೇರಿ ಸೃಷ್ಟಿಗೆ ಮದುವೆಗೆ ಹೊಂಟಿಲ್ಲ ಗಿಫ್ಟ್ ತೊಗೊಂಡ್ರಾತಂತ ತೊಗೊಳಕತ್ತೀನಿ. ಇದೆಲ್ಲ ಬಿಚ್ಚಿ ತೋರಿಸ್ರಿ ನಮಗೆ. ಯಾಕಂದ್ರೆ ಪ್ಯಾಕಿಂಗ್ ಐತ್ರಿ ಅದು. ನಾನು ಬಿಚ್ಚಿ ತೋರಿಸಿ ಪ್ಯಾಕಿಂಗ್ ಮಾಡಿಕೊಡ್ರಿ ಅಂತ ಹೇಳಿದೆ ಸ್ನೇಹಿತರೆ. ಯಾಕಂದ್ರೆ ಮತ್ತೇನೋ ಗ್ಲಾಸ್ ಹೊಡೆದಿದ್ದು ಅಂದ್ರೆ ಮತ್ತು ವೇಸ್ಟ್ ಎಲ್ಲ. ನನಗೆ ಭಾಳ ಇಷ್ಟ ಆದವು ರೀ ಇವು. ನಿಮ್ಗೆ ಹೆಂಗೆ ಅದಾವು ಇಷ್ಟ ಆದವು ಇಲ್ಲ ಅಂತ ಕಮೆಂಟ್ ಹಾಕಿ. ಒಂದು ದೊಡ್ಡ ಬೋಲು ಶಾವಿಗೆ ಪಾಯಸ ಬಾರ್ಸಕ್ಕೆ ಸಣ್ಣ ಯಾರ ಮನೆಗೆ ಗೆಸ್ಟ್ಗಳು ಬಂದಿರ್ತಾವಲ್ಲ ಹಾಕಿ ಕೊಡಕ್ಕೆ ಬರ್ತಾವೆ. ಮನೆಗೆ ಯೂಸ್ ಆಗುವಂಥ ಸಾಮಾನು ಕೊಡ್ಬೇಕು ರೀ. ರಾಧಾಕೃಷ್ಣ ಮತ್ತು ಗಣಪತಿ ಇವು ಇದ್ದೂರು ಎಲ್ಲ ಕೂಡ ನನಗೆ ಇವು ಅದ್ರಕ್ಕಿಂತ ಇದಕ್ಕೊಂದು 30 ರೂಪಾಯಿ ಜಾಸ್ತಿ ಅನ್ನಿಸ್ತು. ರೊಕ್ಕ ಹೋದ್ರು ಅಲ್ಲಿ ಪರವಾಗಿಲ್ಲ ಸ್ನೇಹಿತರೆ. 30 ಯಾಕೆ 50 ರೂಪಾಯಿ ಜಾಸ್ತಿ ಆಗಲಿ ಮನೆಗೆ ಯೂಸ್ ಆಗೋ ಅಂಥವು ಕೊಟ್ರೆ ನಮ್ಗೆ ಬೆಸ್ಟ್ ಅನ್ಸುತ್ತೆ. ಈ ಥರ ಐತೆ ನೋಡಿರಿ. ಇದು ಸಕ್ಕತ್ತಿದ್ದು ರೀ. ಇದನ್ನ ಇಲ್ಲೇ ಪ್ಯಾಕಿಂಗ್ ಮಾಡಿಸ್ತೀನಿ ರೀ. ಇದಕ್ಕೆ 330 ರೂಪಾಯಿ ಅಂತ್ರಿ. ಪ್ಯಾಕಿಂಗ್ ಎಲ್ಲ ಕೂಡಿ 330 300 ರೂಪಾಯಿ ಕೊಟ್ಟಿದೆ. 20 ರೂಪಾಯಿ ಒಳಗೆ ಕೊಟ್ಟರು. ಶ್ರಾವಣಿ ಸುಗಂಧ ನೋಡಿ ಲೆಕ್ಕ ಹಾಕಲ್ರಿ. ಅದಕ್ಕೆ ಗಿಫ್ಟಿಗೆ ಬಿದ್ದು 300 ಪ್ಯಾಕಿಂಗ್ 30 ರೂಪಾಯಿ ರೀ. ನಾ ಪ್ಯಾಕಿಂಗ್ ಎಲ್ಲ ಹಂಗೆ ಒಯ್ಬೇಕಂದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಅಂತ ಯಾಕೆ 30 ರೂಪಾಯಿ ಹೋದ್ರೋಗಲ್ಲಕ್ಕಂತೇಳಿ ಪ್ಯಾಕಿಂಗ್ ಮಾಡ್ಸಕತ್ತೀನಿ ನೋಡಿರಿ. ಸೃಷ್ಟಿ ಮದುವೆಗೆ ಹೋಗಕತ್ತೀನಿ ರೀ. ಫುಲ್ ಖುಷಿ ಆಗೈತೆ. ಸವಿತಾ ಅಕ್ಕ ಮಾತ್ರ ಬರ್ರಿ ಸಿಸ್ಟರ್ ತಪ್ಪಿಸ್ಬೇಡ ನೋಡ್ರಿ ಅಂತ ಹೇಳಿದರು. ಏನು ಮಾಡೋದು ಸೋದರ ಮಾವಂದು ಮಗನ ಮದುವೆ ಬಿಟ್ಟು ಈಗ ಹೊಂಟಿ ನೋಡಿ. ಯಾಕಂದ್ರೆ ಅವರು ಅವ್ವ ಅಕ್ಕ ಅಣ್ಣ ಅಷ್ಟರು ಸೋದರ ಮಾವ ಮದುವೆ ಹೋಗ್ಯಾರಿ. ನಾನೇನೈತೆ ಈಗ ಹೊಂಟೀನಿ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ರಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಜೀವನ. ಶ್ರವಣ ಕುಮಾರ ಚಸ್ಮಾ ಬೇಕಂತ ನಿಂತುಬಿಟ್ಟಾರಿ. ಈ ಕಡೆ ಎಲ್ಲ ಗಿಫ್ಟ್ ಕೊಡೋ ಸಾಮಾನು ನೋಡಿ. ಅವ್ಕುರ್ತಿ ತಕ್ಕಂಗೆ ರೇಟ್ ಅದಾವೆ ರೀ. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಗೊಂಬೆ ಸಣ್ಣ ಗೊಂಬೆ ಅದಾವೆ 100 ರೂಪಾಯಿ. ಗಿಫ್ಟ್ ಏನೋ ಹೆಂಗೆ ತೊಗೋತೀವಿ ಅವ್ಕುರ್ ತಕ್ಕ ಇರ್ತಾವೆ ರೀ. ಇಲ್ಲಿ ನಾವೇನೇ ಎಲ್ಲ ಸಿಗ್ತೈತೆ ಅಂತ ಇದೇ ಸಿಗಲ್ಲ ಅಂತಾರೆ. ಎಲ್ಲ ಸಿಗ್ತೈತೆ. ಅದ್ರ ತಕ್ಕ ರೊಕ್ಕ ಅದಾವೆ ರೀ. ಎಲ್ಲನೂ ಅದ್ರ ತಕ್ಕ ಅದಾವೆ ರೀ. ರೊಕ್ಕ ಇದ್ರೆ ದುನಿಯಾ ನೋಡಿ ಸ್ನೇಹಿತರೆ. ನನ್ನ ಮಾತ್ರ ಒಂದಿಷ್ಟು ಕಡಾಯಿ ಪುಟ್ಟಿ ಅವೆಲ್ಲ ಇಷ್ಟ ಆಗಿಬಿಟ್ಟವು. ರೊಕ್ಕ ಭಾಳ ಅದಾವೆ. ಯಾಕಂದ್ರೆ ನಾನು ಅಡುಗೆ ಚಾನಲ್ ಮಾಡಬೇಕಲ್ಲ. ಎಲ್ಲ ಅಡುಗೆ ಚಾನಲ್ ಮಾಡಿ ಅಂತ ಹೇಳಿದ್ರಿ. ಅಡುಗೆ ಚಾನಲ್ ಮಾಡ್ಬೇಕಂದ್ರೆ ಅವೆಲ್ಲ
ಸಾಮಾನು ತೊಗೋಬೇಕು. ಕಡಾಯಿ ಏನೇನ ಯಾವ ಮಿಲಿಯಮ್ ಅಂತ ನೋಡಿರಿ, ಅದು ಬ್ಲ್ಯಾಕ್ ಕಲರ್ ಬರ್ತಾರೆ ಅವು ಚಂದಿದ್ದು. ಈ ಅಪ್ಪೆ ಪ್ಯಾಕಿಂಗ್ ಮಾಡಾಕತ್ತ. ಶ್ರವಣ ಕುಮಾರ್ ಸಲ ಮಾತಾಡಿ ಸಾಕಾಯ್ತು ಅಲ್ಲಿ. ಅಕ್ಕ ಮೊದಲು ಇವ್ನು ಕರ್ಕೊಂಡು ಹೋಗಕ್ಕ, ಏನು ಇನ್ನೂ 50 ರೂಪಾಯಿ ಕೊಡ್ತೀನಿ, ಏನೋ ತಿನ್ಸ್ಕೊಂಡು ಕರ್ಕೊಂಡು ಹೋಗವ್ವ. ಪ್ಯಾನ್ ಕಡಿಬಿಟ್ರಿ ಮುಂದೆ ನಿಂತ. ನಾವು ಸುಮ್ಮನೆ ಶ್ರವಣ್ ಕುಮಾರ ಶ್ರವಣಿಗೆ ಚಸ್ಮಾ ತೊಗೋಬೇಕಂತ ಅಂದ್ವಿ. ನೋಡಕತ್ತಾಡ್ರಿ ಹಾಕ್ಕೊಂಡು ಯಾವತ್ತು ತೊಗೋಬೇಕು ಯಾವತ್ತು ಬಿಡ್ಬೇಕಂತ. ಫೈನಲಾಗಿ ಯಾವ ಥರ ಚಸ್ಮಾ ತೊಗೋತಾ ಅಂತ ನಿಮಗೂ ತೋರಿಸ್ತೀನಿ. ಅದು ಬ್ಲ್ಯಾಕ್ ಚಂದ ಐತೆ, ಇದು ಪಿಂಕ್ ಹಸಿರು ಚಂದ ಐತೆ ಸ್ನೇಹಿತರೆ. ಯಾವತ್ತು ಚಂದ ಐತೆ ಅಂತ ಕಮೆಂಟ್ ಮಾಡಿ. ಫೈನಲಾಗಿ ನನಗೆ ಅವು ಯಾವ ಇಷ್ಟ ಆಗಲಿಲ್ಲ. ಆಕಿಗೆ ಒಪ್ಪಲಿಲ್ಲ ಸ್ನೇಹಿತರೆ, ಯಾವ ಒಪ್ಪಲೇ ಇಲ್ಲ ನೋಡಿರಿ. ಇದು ಅಷ್ಟೊಂದು ಇದು ಕಾಣವಲ್ದು. ಡ್ರೆಸ್ಸಿಗೆ ಒಪ್ಪಿತ್ರಿ, ಆದ್ರೆ ಪಿಂಕ ಅದು ಕಲರ್ ಡ್ರೆಸ್ ಮ್ಯಾಚಿಂಗ್ ಆಗಿತ್ತು ರೀ. ಈ ಒಂದೇ ಡ್ರೆಸ್ಸಿಗೆ ಮ್ಯಾಚಿಂಗ್ ಆದ್ರೆ ಹೆಂಗೆ ರೀ? ಎಲ್ಲಿಗಾರು ಹೋದ್ರೆ ಬಂದ್ರೆ ಚಸ್ಮಾ ಹಾಕಿಲ್ಲ ಇಲ್ಲ ರೀ. 100 ರೂಪಾಯಿ ಅಂತೀವಿ ಒಂದು ಚಸ್ಮಾಕ. ಹಾಂ ಅಂದೆ, 10 ರೂಪಾಯಿ ಕೊಡ್ತಾರೆ ಬಾರಪ್ಪ ನಮ್ಮೂರು ಜಾತ್ರೆಗೆ ಅದು ನಾ ಅಂದೆ. ಆ ಅಪ್ಪೆಗೆ ನಗಕತ್ತ, 10 ರೂಪಾಯಿಗೆ ಏನು ಬರ್ತಕ್ಕ, ಎಲ್ಲರಿ ಯಾವ ಕಾಲ್ದಾಗದಿ ಅಕ್ಕ, ನೀ ಈ ಕಾಲ್ದಾಗ ಇಲ್ಲಕ್ಕ ಅಂತಂದ. ಶ್ರಾವಣಿದನ್ನು ತೊಗೋಬೇಡ ಅಂದ್ರೆ ತೊಗೊಳಕತ್ತಾನ್ರಿ, ಕೊಟ್ಟು ಬಿಡಪ್ಪ ಅಂದೆ. ಇವಾಗೂ ಬೇಕಂತ ಹೇಳಕತ್ತಿದ್ದೆ ಸ್ನೇಹಿತರೆ. ನನ್ನ ಕಡೆ ನೋಡಿದ್ರೆ 400 ರೂಪಾಯಿದು 400 ರೂಪಾಯಿದು 400 ರೂಪಾಯಿದಾಗ 100 ರೂಪಾಯಿ ಆಕಿಗೆ. ಇದಕ್ಕಾದ್ರೆ 300 ರೂಪಾಯಿ ಅಲ್ಲಿ ಹೋಗ್ಯವು. 50 ರೂಪಾಯಿ ಫೋನ್ಪೇ ಮಾಡಿದ್ದೀನಿ ರೀ ಇದಕ್ಕೆ ಚಸ್ಮಾಕ. ಎಲ್ಲ ಕಷ್ಟ ಆಯ್ತು ನೋಡಿರಿ. ನನ್ನ ಕಡೆ ಹೋಗ್ಬೇಕಂದ್ರೆ ಹಾಗೆ ಹೋಗ್ಬೇಕ್ರಿ, ಗಿಫ್ಟ್ ತೊಗೊಂಡು ಹೆಸ್ರು ಬರಿಬೇಕಲ್ರಿ, ಹಾಗೆ ಕೊಟ್ರೆ ಗೊತ್ತಾಗಲ್ಲ ಸ್ನೇಹಿತರೆ. ನನ್ನ ಹೆಸರು ಅಡ್ರೆಸ್ಸು ಊರ ಹೆಸರು, ನನ್ನ ಹೆಸರು ಅಡ್ರೆಸ್ ಬರೆಬಿಡ್ತೇನೆ ರೀ, ಗೊತ್ತಾಗುತ್ತೆ. ಊರ ಹೆಸರು ಅಂದ್ರೆ ಮಾಮೂಲಿ ಗೊತ್ತಾಗೇ ಆಗುತ್ತೆ. ಸವಿತಾ ಅಕ್ಕನು ಯಾವಾಗ ಮೀಟ್ ಮಾಡ್ತೀನಿ ನಂಗೆ ಆಗೈತೆ ರೀ. ಬರ್ರಿ ಹೋಗೋನು. ಇಲ್ಲಿ ಗಿಫ್ಟ್ ತೊಗೊಂಡು ಹಾಕ್ಕೊಂಡು ಹೋಗ್ಬೇಕು. ಟೈಮು 11:30 ಆಗೈತೆ ರೀ. 12 ಗಂಟೆ ಆಗತ್ತೆ ರೀ ಬಸ್ಸಿಗೆ ಹತ್ತೋಬೇಕಂದ್ರೆ. ಅಲ್ಲಿಗೆ ಹೋಗ್ಬೇಕಂದ್ರೆ 12:30 ಪೋನೆ 1ಕ್ಕೆ ಹೋಗ್ತೀನಿ ರೀ. ಇಲ್ಲಿ ಮನ್ಯಾಗೂ ನಾಷ್ಟ ಮಾಡಿಲ್ಲ ರೀ, ಲೇಟ್ ಆಯ್ತು ನೋಡಿ. ನಾಷ್ಟನೇ ಮಾಡೋದಲ್ಲ, ಡೈರೆಕ್ಟ್ ಮದುವೆ ಊಟ ನೋಡಿ. ಊಟ ಹೋಗಲ್ಲ ಸ್ನೇಹಿತರೆ, ಹಿಂಗಾಗಿ ಏನು ಮಾಡೋದು ರೀ. ಅಲ್ಲಿ ಮನ್ಯಾಗೂ ಎಲ್ಲ ಕೆಲಸ ಮುಗಿಸ್ಕೊಂಬರ್ಬೇಕಲ್ರಿ. ಬಟ್ಟೆ ಬಾಂಡೆ ಮನೆ ಮಕ್ಕಳು ದೊಡ್ಡ ಇದಾಗ್ಯವು. ಅಪ್ಪನ ಪೆನ್ ಕೊಟ್ಟು ನೋಡಿರಿ, ಪೆನ್ ತೊಗೋ ಅಪ್ಪಿ ಅಂತೇಳಿ. ಯಾಕಂದ್ರೆ ಪೆನ್ ಅವರೇ ಕೊಟ್ಟಿದ್ರಿ. ಇದೊಂದು ಕ್ಯಾರಿ ಪೆನ್ ಹಾಕಿ ಕೊಟ್ರೆ ಹೋಗುಂಬಾ ಶ್ರವಣಕ್ಕ ಹೊತ್ತಾಗೈತೆ ಅಂತಂದೆ. ಹಾಂ ಮಮ್ಮಿ ಹೋಗೋಣಿ ಅಂತಂದು. ಆಕೆ ಒಂದು ಚಸ್ಮಾ ತೊಗೊಂಡೆ. ಇನ್ನೂ ತೊಗೊಂಡು ಸಾಮಾನು ಭಾಳ ಅದಾವೆ ರೀ. ನೋಡೋಣ್ರಿ, ಒಂದೊಂದು ರೊಕ್ಕ ಇದ್ದಾಗ ತೊಗೊಂಡು ಇಟ್ಕೋತೀನಿ ರೀ. ಒಮ್ಮೆ ಅಂದ್ರೆ ಆಗಲ್ಲ ರೀ. ಒಂದೊಂದು ಇದ್ದಿದ್ರಾಗನೇ ಎಷ್ಟು ನಮ್ಗೆ ಆಸೆ ಇದ್ದಷ್ಟು ಕಾಲು ಚಾಚಬೇಕು ರೀ. ಅದಕ್ಕೆ ಅಂತಲೇ ಈಗ ಚಸ್ಮಾ ಮುಗಿಸಿದೆ. ಇನ್ನೇ ಬಂದಾಗ ಶ್ರಾವಣ ತೊಗೋತೀನಿ ರೀ 100 ರೂಪಾಯಿ ಕೊಟ್ಟು. ನೋಡೋಣ್ರಿ, ಈಗ ಬಂದು ನೋಡಿರಿ ಶ್ರಾವಣಿ ಹೆಂಗೆ ಕಾಣಕತ್ತೈತೆ ನೋಡಿರಿ. ಫೈನಲ್ ಲುಕ್ ಮಸ್ತ್ ಕಾಣಕತ್ತ. ಶ್ರಾವಣ ಶಟ್ಕೊಂಡಾನ ರೀ. ಈಗ ಆಕಿಗೆ ಚಸ್ಮಾ ಕೊಡ್ಸಿದ್ದು, ನನಗೆ ಚಸ್ಮಾ ಕೊಡಿಸ್ಲಿಲ್ಲ ಮಮ್ಮಿ ನೀ ಅಂತ ಶಟ್ಕೊಂಡಾನ ರೀ. ದೊಡ್ಡ ಪುಟ್ಟಿ ಪಟ್ಟಿ ಎಲ್ಲ ಅದ ನೋಡಿರಿ. ಇದೇ ಇಲ್ಲ ಅನ್ನಂಗಿಲ್ಲ ನೋಡಿ ಸಾಮಾನು. ಬಟ್ಟೆನಿಂದ ಹಿಡ್ಕೊಂಡು ಎಲ್ಲ ಥರ ಸಿಗ್ತಾವೆ ರೀ. ನಿಧಾನಕ್ಕೆ ಎಲ್ಲ ಸಾಮಾನು ತೋರಿಸ್ತೀನಿ ರೀ ನಿಮ್ಮ ಶೇಲ್ಯಾಗ. ನಾನಿಟ್ಟು ಏನಾರು ತೊಗೋಬೇಕು ಅಂತ ಅನ್ಸುತ್ತಾ, ರೊಕ್ಕ ನೋಡೋಣ ಹಿಂದಕ್ಕೆ ಸರಿತೀನಿ ರೀ. ಏನು ಮಾಡೋದು ರೀ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ಹಿಂಗೆ ಅಲ್ಲ ಸ್ನೇಹಿತರೆ. ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಾಗಿ ಹುಟ್ಟೋದೇ ಒಂದು ದೊಡ್ಡ ತಪ್ಪು ನೋಡಿ. ಏನಾರ ಆಸೆ ಪಟ್ಟು ತೊಗೊಳಕ್ಕಾಗಲ್ಲ, ಇಷ್ಟಪಟ್ಟಿದ್ದು ಮಕ್ಳಿಗೆ ಕೊಡ್ಸೋಕ್ಕಾಗಲ್ಲ. ಈಗ ಶ್ರಾವಣಿಗೆ ಕೊಡಿಸಿದ್ರೆ ಶ್ರಾವಣಿಗೂ ತೊಗೊಂಡ್ರೆ ಹಂಗಾರ ಅಲ್ಲಿ ಫೋನ್ಪೇ ಮಾಡಿದ್ರಾಯ್ತು ಅಂತ ತೊಗೊಳಕತ್ತಿದ್ದೀನಿ ರೀ. ಅದು ಅವ್ನ ಸೈಜ್ ಸಿಗಲಿಲ್ಲ. ಅವನ ಗಂಡು ಮಕ್ಕಳು ಚಸ್ಮಾ ಇಲ್ಲಾಂದ್ರು. ನಾವು ಫೈನಲಾಗಿ ಬಸ್ ಬಂದು ನಿಂದ್ರಕ್ಕೆ ನಾವು ನಿಂತಿದ್ದೀವಿ ರೀ. ಫೈನಲಾಗಿ ಒಳಗೆ ಬಂದು ಕುಂತಿದ್ದೀವಿ. ಬಸ್ ಸಿಕ್ಕಾಪಟ್ಟೆ ಗದ್ದಲ ನೋಡ್ರಿ. 4 ತೋಡ ಬಸ್ ರೀ ಇದು. ಶ್ರಾವಣಿ ಮಸ್ತ್ ಕಾಣಕತ್ತ, ಭಾಳ ಕ್ಯೂಟಾಗಿ ಕಾಣಕತ್ತಾವ ರೀ ಚಸ್ಮಾ ಹಾಕ್ಕೊಂಡು. ಫಸ್ಟಿಗೆ ಬಸ್ ನಿಂತಿದ್ದೀವಿ ನಾವು, ದಂಡಿನಿಂದ ಬಸ್ ಹತ್ತಿದ್ರೆ ಹಂಗೆ ಹತ್ತಿಬಿಟ್ಟಿವಿ ಸ್ನೇಹಿತರೆ. ನಾವು ಹತ್ತಿ 2 ಸೀಟ್ ಹಿಡ್ಕೊಂಡು ಶ್ರಾವಣಿ ನಾನು ಕುಂತ್ವಿ. ಎಷ್ಟು ಗದ್ದಲ ಐತೆ ನೋಡಿ, ಸಿಕ್ಕಾಪಟ್ಟೆ ಗದ್ದಲ. ಮದುವೆ ಹೋಗೋರು ಭಾಳ ಮಂದಿ ಇದಾರೆ ರೀ ಅಲ್ಲಿ ಅರ್ಧ ಮಂದಿ ಇರ್ತಾರೆ, ಅರ್ಧ ಮಂದಿ ಮುಂದೆ 4 ತೋಡಕ್ಕೆ ಹೋಗ್ತಾರಂತ. ಅಂಬ್ರೆ ಮುತ್ಯನ ಗುಡಿಯಾಗಿತ್ತು ರೀ ಮದುವೆ ಐತಂದಾರ ಅಕ್ಕಾರು. ಅಂಬ್ರೆ ಮುತ್ಯನ ಗುಡಿ ಅಂದ್ರೆ 4 ತೋಡಕ್ಕೆ 2 ತಾಸು 2 ಕಿಲೋಮೀಟ್ರ್ ಆಗುತ್ತೆ ರೀ 4 ತೋಡ ಅಂಬ್ರೆ ಮುತ್ಯನ ಗುಡಿಗೆ. ಫೈನಲಾಗಿ ಅಂಬ್ರೆ ಮುತ್ಯನ ಗುಡಿ ಬಂದು ಇಳಿದೀವಿ ರೀ. ಮದ್ವೆಗೆ ಹೊಂಟು ಮೊಳ್ಯಾಕೆ ಹೊಂಟೀವಿ ರೀ. ಸವಿತಾ ಅಕ್ಕ ಏನೋ ಇಲ್ಲದಾನ ಗೊತ್ತಿಲ್ಲ, ಭೇಟಿ ಆಗಿಲ್ಲ ರೀ. ಹಂಗಂದ್ರೆ ಇವಾಗ ಮದುಮಕ್ಳು ರೆಡಿ ಮಾಡೋ ಟೈಮ್ ಐತೆ ರೀ. ಈಗ ಮದುಮಕ್ಳು ರೆಡಿ ಮಾಡಕ್ಕೆ ಹತ್ತಿರಬೇಕು ಅಕ್ಕ. ಬರೀ ಒಳ್ಯಾಕೆ ಹೋಗೋಣ ನೋಡಿರಿ. ಇಲ್ಲಿ ಮಸ್ತಾಗ ಟೇಜು ಪಾಜು ಭಾಳ ಇಷ್ಟ ಆದವು ರೀ. ಸೃಷ್ಟಿ ಫೋಟೋ ಚಂದ ನೋಡಿ. ಸೃಷ್ಟಿ ಅನ್ನ ಚಂದ ಬಂದಾರಲ್ರಿ. ಯಾವ ಫೋಟೋ ಚಂದ ಬಂತಂತ ಕಮೆಂಟ್ ಮಾಡಿ. ಸಖತ್ ಬಂದವ್ರಿ, ಒಂದಕ್ಕಿಂತ ಒಂದು ಚಂದ ಬಂದವು. ನೋಡ್ತಿರ್ಬೇಕು ನಿಮ್ಗೆ. ಸೃಷ್ಟಿನೂ ಚಂದ ನೋಡ್ರಿ, ಮಸ್ತ್ ಅದ. ಇಬ್ಬರಿಗೆ ವರ ಆಗೈತೆ ಸ್ನೇಹಿತರೆ. ಇವು ಹೊಸ ಜೋಡಿಗೆ ಎಲ್ಲರ ಆಶೀರ್ವಾದ ಸಿಗಲಿ ಅಂತ ನಾನು ಅನ್ಕೋತೀನಿ. ಎಲ್ಲರೂ ಆಶೀರ್ವಾದ ಮಾಡಿರಿ, ಹೊಸ ಜೋಡಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಅದೇ ಒಂದೇ ನೋಡಿ ಸ್ನೇಹಿತರೆ, ಒಳ್ಳೇದಾದ್ರೆ ಸಾಕ್ರಿ, ಮತ್ತೇನು ಬೇಡ. ಮುದ್ದಾದ ಜೋಡಿ ನೋಡಿ, ಮಸ್ತ್ ಆಯ್ತು. ಇಲ್ಲಿ ಫೋಟೋ ಹೊಡ್ಕೊಳೋರಿಗೆ ಡೆಕೋರೇಷನ್ ಮಾಡಿದ್ರಿ. ಬಂದು ಬೇಕಾದ್ರೆ ಫೋಟೋ ಹೊಡ್ಕೊಬೋದಿತ್ತು. ನಾ ಶ್ರಾವಣಿದು ಒಂದೇ ಫೋಟೋ ತೆಗೆದೆ. ನನಗೆ ಅಲ್ಲಿ ನಿಂತು ಫೋಟೋ ಹೊಡ್ಕೊಂಡು ಹುಚ್ಚು ಅಷ್ಟೊಂದಿಲ್ಲ ಸ್ನೇಹಿತರೆ. ಶ್ರಾವಣಿ ನಿಂದ್ರಮ್ಮ ಅಂತ ತೆಗೆದೆ.
ಒಳ್ಯಾಕೆ ಹೋಗೊಂಬರ್ರಿ. ಇನ್ನೂ ಮದುಮಕ್ಳು ಬಂದಿಲ್ಲ ರೀ ಟೇಜಿ ಮ್ಯಾಗ. ನೋಡ್ತಿರ್ಬೇಕು ಜನ ಬಂದೆಲ್ಲ ದೊಡ್ಡ ಹಾಲ್ ಐತ್ರಿ ಇದು. ಹಾಲ್ನಾಗೆಲ್ಲ ಜನ ಕುಂತಾರ ನೋಡಿ. ಇಲ್ಲಿ ಹೊಸ ಜೋಡಿಗೆಲ್ಲರೂ ಆಶೀರ್ವಾದ ಮಾಡಿ ಫಸ್ಟ್ ಎಂಟ್ರಿಂಗ್ ಬರಂಗನ ಗಣಪತಿ ಇದ್ದೇ ಇರ್ತಾನೆ ಸ್ನೇಹಿತರೆ. ಎಲ್ಲ ಮದುವೆ ಮನೆಗಳು ನೋಡಿ ಫಸ್ಟಿಗೆ ಎಂಟ್ರಿಂಗ್ ಗಣಪತಿ ಸಾಮಾಡೆ ಮುಂದೆ ಹೋಗೋದು. ಇಲ್ಲೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡಕತ್ತಿದ್ರು, ಯಾಕಂದ್ರೆ ಇನ್ನು ಮದುಮಕ್ಳು ರೆಡಿ ಆಕತ್ತಾರೆ. ಹಿಂಗಾಗಿ ಮಕ್ಳಿಗೂ ಡ್ಯಾನ್ಸ್ ಮಾಡಕತ್ತಿದ್ರು. ಸ್ವಲ್ಪ ಇಷ್ಟ ಆಯಿತು, ಕ್ಲಿಪ್ಪಿಂಗ್ ತೊಗೊಂಡೆ. ಸಖತ್ ಮಾಡಿದರು ಡ್ಯಾನ್ಸ್. ರಿಕಾರ್ಡ್ ಒಂದು ಚಂದ ಇದ್ದವು ರೀ. ರಿಕಾರ್ಡ್ ಹಾಕಿದ್ವಿ ಅಂದ್ರೆ ಕಾಪಿರೇಟ್ ಬರ್ತಾವಲ್ಲ, ಹಿಂಗಾಗಿ ನಾನು ಏನು ಮಾಡಿದೆ ಅಂದ್ರೆ ರಿಕಾರ್ಡ ಸೌಂಡ್ ತೆಗೆದು ವಾಯ್ಸ್ ಓವರ್ ಕೊಡಾಕತ್ತೀನಿ ನೋಡಿ. ಬಂದು ಸವಿತಾ ಅಕ್ಕ ನೋಡಿದ್ದೀನಿ ರೀ. ಸವಿತಾ ಅಕ್ಕ ನನಗೆ ಸಿಗಲಿಲ್ಲ, ಯಾಕಂದ್ರೆ ಮದುಮಗಳು ರೆಡಿ ಮಾಡಕ್ಕೆ ಹೋಗಿರ್ಬೇಕಂತ ನಾನು ಅನ್ಕೊಂಡೆ. ಇನ್ನೆಲ್ಲ ದೇವ್ರ ಅಕ್ಕಿ ಕಾಳು ಬಿದ್ದಿರ್ತಾವ್ರಿ, ದೈದ ಅಕ್ಕಿ ಕಾಳು ಬೂತಾವ್ರಿ ಇಲ್ಲಿ ಟೇಜಿ ಮ್ಯಾಗ. ಶ್ರಾವಣಿ ಹೋಗಮ್ಮ ನೀನು ಕೂಡ ಅವ್ರ ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಮ್ಮ, ಎಂಜಾಯ್ ಮಾಡು ಅಂಥೇಳಿ ನಾ ಶ್ರಾವಣಿಗೆ ಅಂದೇನು ರೀ. ಶ್ರಾವಣಿಗೆ ಕೂಡ ಡ್ಯಾನ್ಸ್ ಮಾಡಕ್ಕೆ ನಾ ಯಾಕೆ ಮಾಡಕತ್ತಿರ್ಲಿ, ಇಲ್ಲಿ ಹೋಗಮ್ಮ ಸ್ವಲ್ಪ ಮಾಡು ನೋಡುನು, ವಿಡಿಯೋ ಮಾಡ್ತೀನಿ, ಎಲ್ಲರೂ ಆಂಟಿಯರು ನೋಡ್ತಿರ್ತಾರೆ ನೀನು ಡ್ಯಾನ್ಸ್ ಮಾಡೋದು ಅಂತ ನಾನು ಅಂದೆ. ಆಕಿ ಒಂದು ಸ್ವಲ್ಪ ಮುಜುಗರ ಬಾಳ್ರಿ, ಯಾಕಂದ್ರೆ ಶ್ರಾವಣಿ ಭಾಳ ಸೂಕ್ಷ್ಮ ಇದಾಳ್ರಿ, ಭಾಳ ಇಂಟೆಲಿಜೆಂಟ್ ಅಂತಾರಲ್ಲ ಹಂಗೆ ಅದಾಳ್ರಿ. ಹಿಂಗೆ ಹುಚ್ಚುಚ್ರಾಕಾರ ಹಿಂಗೆ ಮಾಡೋಕ್ಕೆಲ್ಲ ಮಂದಿ ಹುಡುಗತ್ತೇನೆ ಅಷ್ಟು ಇದು ಅಲ್ಲ, ಆ್ಯಕ್ಟಿವಾಗಿ ಅದು ಇರ್ತಾಳ್ರಿ. ಆದ್ರೆ ಹಿಂಗೆ ಹೊರಗೆ ಹಿಂಗೆ ಹೋದಾಗ ಹಿಂಗೆ ನೋಡಕತ್ತಾರ ಅವ್ರು, ನೋಡಿ ಒಂದು ಸ್ವಲ್ಪ ಮಾಡಾಕತ್ಲು. ಮಾಡಮ್ಮ ಅಂತೇಳಿ ನಾನು ಒಂದು ಸ್ವಲ್ಪ ಫೋರ್ಸ್ ಮಾಡಿದ್ದೀನಿ ರೀ ಆಕೆಗೆ. ಯಾಕಂದ್ರೆ ಮಕ್ಕಳು ಎಂಜಾಯ್ ಮಾಡ್ಬೇಕಲ್ರಿ. ನನಗೆ ಮಕ್ಳು ಎಂಜಾಯ್ ಇದ್ರೆ ಶ್ರಾವಣಕುಮಾರ್ ಹೋಗೋ ಇಷ್ಟು ಉಡಾತನ ಮಾಡ್ತಾನಲ್ರಿ ಟೇಜಿ ಮ್ಯಾಗ ಹೋಲ್ರಿ. ಟೇಜು ಪಾಜು ಮಸ್ತ್ ಹೊಡೆದಿದ್ರು ಸ್ನೇಹಿತರೆ. ಇದು ಏನು ಪಿಂಕ್ ಕಲರ್ ಅಂಗಿ ಹಾಕ್ಕೊಂಡಿತ್ತಲ್ಲ ನಮ್ಮ ಶ್ರಾವಣಿ ಮಗ್ಳದಾರ, ಆ ಹುಡುಗಿ ಎಡ್ಶೆ ಮಾಡ್ತಾವೆ ನೋಡಿ ಪಿಂಕ್ ಕಲರ್ ಅಂಗಿ ಹಾಕ್ಕೊಂಡು. ಅವಿ ಹೆಸರು ಗೊತ್ತಿಲ್ಲ ರೀ. ಆದ್ರೆ ನನಗಿಂತ ಅಕ್ಕ ಒಂದು ವರ್ಷ ಸೀನಿಯರ್ ರೀ, ಅಕ್ಕ ಮಕ್ಕ ಅಂತೇಳಿ. ನಾ ಅಕ್ಕ ಮಕ್ಕ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ರೀ, ಯಾರಾದರೂ ಕೊಳೂರು ನೋಡಕತ್ತಿದ್ರ, ನಮ್ಮ ಫ್ರೆಂಡ್ಗಳು ನೋಡಕತ್ತಿದ್ರ ಅಕ್ಕ ಮಕ್ಕ ಮಗಳು ನೋಡ್ರಿ. ಇನ್ನೊಂದು ಪಾಪು ಐತ್ರಿ, ಅದನ್ನು ಕೂಡ ಬಂದು ನಿಂದ್ರಸಕ್ಕ ಅಂತಂದೆ. ಅಕ್ಕ ಮಕ್ಕ ನೋಡೋಣ ಭಾಳ ಖುಷಿ ಆಯ್ತು ರೀ. ನಾನು ಕೂಡ ಅಕ್ಕ ಮಕ್ಕಂಗೂ ಮಾತಾಡಿದ್ದೀನಿ ರೀ. ಯಾಕಂದ್ರೆ ನನಗೆ ಇಲ್ಲಿ ಮದುವೆ ಬಂದಲ್ರಿ ಸವಿತಾಕ ಭೇಟಿ ಹಾಲಿಲ್ಲ ರೀ. ಆದ್ರೆ ನಾ ಭೇಟಿ ಆಗ್ತಾರೆ ಬಿಡ್ರಿ, ನಾ ಹೋಗೋರಾಗನೇ ಟೈಮ್ ಜಗ್ಗಿರುತ್ತೆ, ಭೇಟಿ ಆಗೇ ಆಗ್ತಾರೆ. ಕುಣಿತಾಳೋ ಆಡಿ ಸಾಂಗಿಗೆ ಡ್ಯಾನ್ಸ್ ಮಾಡಕತ್ತಿದ್ರು ಇವರು. ಕಾಲಾಗ ಗೆಜ್ಜೆ ಕಟ್ಕೊಂಡು ಕುಣಿತಾಳೋ. ಜನಪದ ಅಲ್ರಿ ಸ್ನೇಹಿತರೆ, ಈ ಜನಪದ ಒಂದು ಹುಚ್ಚು ಬಾಳ್ರಿ ಮಕ್ಕಳಿಗೆ. ಈ ಹುಡಿ ನೋಡ್ರಿ ಸಣ್ಣದು ಎಷ್ಟು ಸಾಂದ್ ಐತ್ರಿ, ಟ್ಯಾಲೆಂಟ್ ಎಷ್ಟು ಡ್ಯಾನ್ಸ್ ಮಾಡ್ತಾವೆ ನೋಡ್ರಿ. ನೋಡಮ್ಮ ಅವು ಡ್ಯಾನ್ಸ್ ಮಾಡ್ತಾ ಬಾಯ್ ಕಣ್ಣು ನಿಂತು ಮಾಡ್ಬಾ ನೀನು, ಒಂದು ಸ್ವಲ್ಪ ವೀಡಿಯೋ ಚಂದ ಬರಲಾಗೈತೆ ಅಂದೆ. ಈಗ ಇವು ಎರಡೂ ನಾ ಅಕ್ಕ ಮಕ್ಕಳು ನೋಡ್ರಿ. ಹಂಗಂದ್ರೆ ನಮ್ಗಿಂತ ಒಂದು ವರ್ಷ ಸೀನಿಯರ್ ಶಾಲೆ ಒಳಗೆ ಅಕ್ಕ ಆತಾಳ್ರಿ. ಅವರು ಅವಾಗ ಹೆಂಗಿದ್ಲು ಅಕ್ಕ, ಇವಾಗೂ ಹಂಗೆ ಅದಾಳ. ಏನು ಸಾವಿತ್ರಿ ನೀ ಎಷ್ಟು ಚೇಂಜ್ ಆಗಿ ದಪ್ಪಾಗಿ ಏನ ಅಂತಂದು ಅಕ್ಕ. ಆ ಅಕ್ಕ ಕೂನ ಹಿಡಿಲಿಲ್ಲ ರೀ. ಅಕ್ಕ ಆರಾಮದಿರಿ ಅಕ್ಕ ಅಂತ ನಾ ಮಾತಾಡಿದ್ರಿ ಅಕ್ಕ. ಆ ಅಕ್ಕನ ಅಕ್ಕನ ಮಗ ರೀ ಸೃಷ್ಟಿ ಕೊಟ್ಟಿದ್ದು. ನಾವು ಅಕ್ಕರು ಕೂಡೇ ಕಲ್ತೀವಿ. ನಾವು ಹೇಳ್ತಿದ್ವಿ ಅಂದ್ರೆ ಅಕ್ಕ 9th ಇರೋರು, ನಾವು 9th ಇದ್ದೋ, ಅಕ್ಕ 10th ಇರೋರು. ನಾ 7th ಇದ್ದಾಗ ಅವ್ರು 8th ಬಂದ್ರಿ. ಹೈಸ್ಕೂಲ್ಗೆ ಬಂದು ನಾವು 1 ವರ್ಷ ಪ್ರೈಮರಿ ಕಲ್ತೀವಿ. ಮಸ್ತ್ ರೀ ಅಕ್ಕ. ಶಾಲೆ ಲೈಫು ಎಂಜಾಯ್ ನೋಡ್ಕೊಂಡ್ರೆ ಭಾರಿ ಇಷ್ಟ ಆಗುತ್ತೆ ಸ್ನೇಹಿತರೆ. ಶಾಲೆ ಒಳಗೆ ಅವಾಗ ಆ ಶಾಲೆ ಕಲಿಯಾಗ ನಾವು ಶಾಲ್ಯಾಗ ಅಡುಗೆ ಕೊಡ್ತಿದ್ರಲ್ಲಿ, ಆ ಅಡುಗೆ ಮಾತ್ರ ಭಾಳ ಮಿಸ್ ಮಾಡ್ಕೋತೀನಿ ನೋಡ್ರಿ. ನಾ ಮಾತ್ರ ಅನ್ನ ಸಾಂಬಾರು ಕೊಡೋರಿ, ಶನಿವಾರಕ್ಕೊಮ್ಮೆ ಉಪ್ಪಿಟ್ಟು ಕೊಡೋರು. ಇವು ಅಕ್ಕಗಳೆಲ್ಲ ಖಾರ ತರೋರಿ, ಖಾರ ಅಕ್ಕ ಅಕ್ಕ ಅಂತ ಹಾಕ್ಸೊಂದೆಲ್ಲ ತಿನ್ನೋರು. ಅದೆಲ್ಲ ನೆನಪಾಯ್ತು ರೀ ಅಕ್ಕ ನೋಡೋಣ. ಹಿಂಗೆ ಸಣ್ಣಕ್ಕಿನ ಅವಿ ಡ್ಯಾನ್ಸ್ ಮಾಡಕತ್ತಿದ್ಲು. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ರು ಬಿಡ್ರಿ. ಮದುಮಕ್ಳು ಬರೋಕ್ಕಿಂತ ಮೊದಲು ಇವ್ರದ್ದು ಅವ ಐತೆ ರೀ, ಮದುಮಕ್ಳು ಬರೋಣ ಹೆಂಗೆ ದಿಕ್ಕಾಪಾಲಾಗಿ ಹೋಗ್ಬಿಡ್ತಾರೆ. ಇದು ವಯಸ್ಸವ್ರು ಕೊಡಕತ್ತಿನಲ್ಲ, ಸಣ್ಣ ಪಾಪು ಐತಲ್ರಿ, ಅದು ಗ್ರೀನ್ ಕಲರ್ ಅಂಗಿ ಹಾಕ್ಕೊಂಡು ಅದು ಸಖತ್ ಮಾಡುತ್ತೆ ನೋಡ್ರಿ. ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಕುಣಿತಾರೆ ಸಾಕು ಸ್ನೇಹಿತರೆ. ಹೆಚ್ಚಿನ ತೊಗೊಂಡು ಏನು ಮಾಡ್ತೀರಿ, ಅವರು ನಿನ್ನ ಫ್ರೆಂಡ್ ಹೋಗಮ್ಮ ಡ್ಯಾನ್ಸ್ ಮಾಡಿ, ಅದಕ್ಕೇನಾಗುತ್ತೆ ಅಂತ ನಾನು ಅಂದಿನಿ ರೀ. ಶ್ರಾವಣಿ ಒಂದು ಸ್ವಲ್ಪ ಇವಾಗ ಜಲ್ ಬಿಟ್ಟು ಡ್ಯಾನ್ಸ್ ಮಾಡಕತ್ತಾವಡಿ. ಆಕೆಗೆ ಇಷ್ಟು ಮಂದಿ ಒಳಗೆ ಇಂಥದೆಲ್ಲ ಹೋಗಿಲ್ಲ ರೀ. ಆಕೆ ಭಾಳ ಸೂಕ್ಷ್ಮ ಇದಾಳ್ರಿ. ನಮ್ಮ ಶ್ರಾವಣಿ ಸ್ವಲ್ಪ ಎಡವಟ್ಟು ಅದಾನ ರೀ. ಶ್ರಾವಣಿ ಎಡವಟ್ಟು ಅನ್ನೋದಿಲ್ಲ ರೀ, ಸೂಕ್ಷ್ಮಿ ಭಾಳ. ಆಕೆ ಮಾಡಕತ್ತಾವಡಿ ಶ್ರಾವಣಿ. ಈಗ ಒಂದಿಷ್ಟು ಮಾಡಮ್ಮ ಏನಾಗಲ್ಲ, ಅವರು ಫ್ರೆಂಡ್ಗಳಂತ. ಹುಡ್ರು ಮಕ್ಕಳೆಲ್ಲ ಸಖತ್ ಎಷ್ಟು ಸಾಂದ್ ಐತೆ ನೋಡ್ರಿ. ಚೋಟಿ ಗಿಡ್ಡಿ ಡ್ಯಾನ್ಸ್ ಹೆಂಗೆ ಮಾಡಕತ್ತಾವಡಿ. ಗಿಡ್ಡಿ ಬರ್ತಾಳೆ ನೋಡು ಹೈಸ್ಕೂಲದಿಂದ ಮಾಮ ಅಂದು ಟಾಟಾ ಮಾಡ್ತಾಳೆ. ಆ ಅಡಿಗೆ ಡ್ಯಾನ್ಸ್ ಹೆಂಗೆ ಮಾಡಕತ್ತಾವಡಿ ಈಕಿ ಗಿಡ್ಡಿ. ಮಕ್ಕಳು ಮಾತ್ರ ಸೂಪರ್ ನೋಡಿ. ಈಕೆಗೆ ಎಲ್ಲರೂ ನೋಡಿ ಶಾಕ್ ಆಗಿಬಿಟ್ಟಿದ್ರಿ ಗಿಡ್ಡಿ ಮಾಡೋದು. ಗಿಡ್ಡಿ ಬರ್ತಾಳೆ ಹೈಸ್ಕೂಲಿಂದ ಸಾಂಗ್ ಹಾಕಿ ಸಾಕು ಅಟ್ಟು ಪುಣ್ಯಕ್ಕೆ ನೋಡಿ.
ಇವು ನಮ್ಮ ಶ್ರಾವಣಿಗೆ ಅಷ್ಟೊಂದು ಸ್ಟೆಪ್ ಹಾಕ್ಲಿಲ್ಲ ರೀ ಆಕಿ. ಯಾಕಂದ್ರೆ ಆಕಿಗೆ ಅರಿದ ಜಾಗ ಯಾರೂ ಮಂದಿ ಪರಿಚಯದವ್ರಿಲ್ಲ, ಫ್ರೆಂಡ್ಸ್ ಇಲ್ಲ. ಹಿಂಗಾಗಿ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ಲು. ಈ ಸಣ್ಣ ಚೋಟಿ ಅವಿ ಯಾವಾಗ ತನಕ ಮನ್ಸಿಗೆ ಬಂದ ಹಾಕಿರಿ ಆಟ್ರ ಜಿಗಿದು ಹೇಳ್ರಿ ನಮ್ಮ ಶ್ರಾವಣ ಬಾರಪ್ಪ ಬಾ ಅಂದ್ರೆ ಮಾಡಿಲ್ಲ ರೀ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಕೂಡೈತ್ರಿ ಮದುವೆಗೆ. ಸ್ನೇಹಿತರೆ, ನನಗೆ ಎಲ್ಲಿ ಯೂಟ್ಯೂಬ್ ಮಾಡಿಂದ ಎಲ್ಲಿ ಪರಿಚಯ ಮಾಡ್ಕೊಂಡಿದ್ದಿಲ್ಲ ನಾನು, ಯಾರೂ ನಾನು ಮಾತಾಡ್ಸಿದ್ದಿಲ್ಲ ಯೂಟ್ಯೂಬ್ ಮಾಡಿಂದನೇ. ಯಾಕೆ ರೀ ಸಿಸ್ಟರ್ ನಿಮ್ಮ ವಿಡಿಯೋ ನೋಡ್ತೀವಿ ಅಂತ. ಇಲ್ಲಿ ಮದುವೆ ಒಳಗೆ ತೊಡೋ ಮಂದಿ ಜಗ್ಗಿ ನೋಡುತ್ತೆ ಸ್ನೇಹಿತರೆ. ಹಿಂಗೆ ಎಲ್ಲರೂ ಮಾತಾಡ್ಸಿದ್ರು, ಸಾವಿತ್ರಿ ನೀನು ವಿಡಿಯೋ ನೋಡ್ತೀನಿ, ಎಷ್ಟು ಕಷ್ಟಪಡ್ತಿ ಸಾವಿತ್ರಿ ನೀನು, ಮಾಡ್ಕೊಂಡು ತಿಂತೀಯವ 2 ಮಕ್ಕಳು ತೊಗೊಂಡು, ನಿನ್ನ ಜೀವನ ಕಷ್ಟ ಐತಿ ಅಂತ ಎಂಥ ಶ್ರೀಮಂತರು ಇದ್ದವ್ರು ಮಾತಾಡ್ಸಿದ್ರಿ. ನನಗೆ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸೊ ಮಚ್ ಆಂಟಿ. ಎಲ್ಲ ನಾನು ವಿಡಿಯೋ ನೋಡ್ತಿಲ್ಲ ಆಂಟಿ ಮಾತಾಡ್ಸಿದ್ರು, ಒಬ್ರು ಅಕ್ಕ ಮಾತಾಡ್ಸಿದ್ರು. ನಿಮಗೂ ಥ್ಯಾಂಕ್ ಯು ಸೊ ಮಚ್ ಅಕ್ಕ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಏನು ಸಾವಿತ್ರಿ ಎಷ್ಟು ಕಷ್ಟಪಡ್ತೀಯಾ ಅಂತ ಕೇಳಿದರು. ಇದು ಜನ್ಮ ಬರೋದೇ ಕಷ್ಟಪಡಕ್ಕೆ ಬಂದಿತ್ತಲ್ರಿ ಆಂಟಿ, ಕಷ್ಟಪಡಲೇಬೇಕಂತ ಹೇಳಿದೆ. ಏನು ಮಾಡೋಕ್ಕಾಗಲ್ಲ ರೀ, ಹಣೆ ಬರಕ್ಕೆ ಬಂದಿದ್ದು ಹೊಣೆ ಯಾರು ಅಂತಲ್ಲ. ನಮ್ಮ ಹಣೆ ಬರಕ್ಕೆ ಬಂದು ನಾವೇ ಉಣ್ಬೇಕು, ಮಂದಿ ಇನ್ನೊಬ್ರು ಉಣ್ಣಂದ್ರೆ ಉಣ್ಣಲ್ಲ. ಅದರ ನೋಡಿ ಮರಗ್ತಾರಲ್ಲ ಅದೇ ಒಂದು ಖುಷಿ ನೋಡಿ. ಯಾಕಂದ್ರೆ ಒಬ್ಬರೊಬ್ರು ಮನೆಯವ್ರೇ ಈಕಿಗೆ ಬಿಡು ದಾಡಿ ಮಾಡ್ಕೊಂಡು ತಿಂತಾಳೆ, ಈಕಿನ ಹೆಂಗೆ ತುಳಿಬೇಕಂತ ಕಾಯಿ ಹೊತ್ನ್ಯಾಗ ಇಷ್ಟೆಲ್ಲ ಮಾಡಿ ಸ್ಟ್ರಗಲ್ ಮಾಡಿ ಜೀವನ ಮಾಡ್ತೀಯಲ್ವ ಅಂತೇಳಿ ಖುಷಿಪಟ್ಟರು. ಮಾತಾಡ್ಸಿದ್ರಿ ಪಾಪ. ಅವ್ರು ಕುಂತವ್ರು ಎದ್ದು ಬಂದು ನನ್ನ ತಾಕ ಬಂದು ಸಾವಿತ್ರಿ ಆರಾಮಿದೆಯಾ, ನಿನ್ನ ಚಾನಲ್ ನೋಡ್ತೀವಿ ಸಖತ್ ಬರ್ತಾವೆ ವಿಡಿಯೋ ಅಂತಂದ್ರೆ ನಮಗೆ ಇದ್ರಕ್ಕಿಂತ ಮತ್ತೊಂದು ಯಾವುದು ಬ್ಯಾಡ ನೋಡಿ. ಅವ್ರೊಂದು ಮಾತು ವಿಡಿಯೋ ಚೆಂದ ಬರ್ತಾವೆ ಮಸ್ತ್ ಬರ್ತಾವೆ ಅಂದ್ರೆ ಸಾಕು ಸ್ನೇಹಿತರೆ. ಅಲ್ಲಾಗೋ ಖುಷಿ ಎಂದೂ ಆಗಲ್ಲ ನೋಡಿ. ನಾ ಯಾರೋ ಸಬ್ಸ್ಕ್ರೈಬರ್ ಭೇಟಿ ಆಗಲಿ ಹಂಗಂದ್ರೆ ನಾನು ಭಾಳ ಫುಲ್ ಖುಷಿ ಆಗಿಬಿಡ್ತೀನಿ, ಎಮೋಷ್ನಲ್ ಆಗಿಬಿಡ್ತೀನಿ. ಎಲ್ಲರೂ ವಿಡಿಯೋ ಮಾಡೋಕ್ಕೆ ಬೈತಾರಪ್ಪ, ಇವ್ರು ಪಾಪ ನನ್ನ ವಿಡಿಯೋ ನೋಡಿ ಹೊಗಳ್ತಾರಲ್ಲ ಅಂಥೇಳಿ ಒಂಥರ ಖುಷಿ ಆಗಿಬಿಡ್ತಾ. ಇಲ್ಲೇನೋ ಹೆಲಿಕಾಪ್ಟರ್ ಬಿಟ್ಟಿದ್ರು ಸ್ನೇಹಿತರೆ. ಈ ಮದುವೆ ಒಳಗೆ ಫುಲ್ ಗ್ರ್ಯಾಂಡ್ ರೀ ಮದುವೆ. ಸೃಷ್ಟಿಯರು ಬಂದ್ರಿ ಮದುಮಕ್ಳು, ಇಬ್ಬರು ಮದುಮಕ್ಳು ಕರ್ಕೊಂಬಂದರು. ನಾನು ವಿಡಿಯೋ ಮಾಡ್ಬೇಕಂತೇಳಿ ಶಾಡಕತ್ತೀನಿ ರೀ. ನೋಡಿ ಸೃಷ್ಟಿಯರು ಬರಾಗ ಎಲ್ಲ ಸಖತ್ ಮಾಡಿದ್ರು ಬಿಡ್ರಿ ಮದುವೆ, ಭಾಳ ಚಂದ ಮಾಡಿದ್ರಿ. ಇನ್ನು ಚೇಂಜ್ ಮಾಡಿದ್ರು ಎಲ್ಲ ನೆಕ್ಸ್ಟ್ ವಿಡಿಯೋದಾಗ ಬರುತ್ತೆ ರೀ. ಯಾಕಂದ್ರೆ ನಾನು ಮನೆ ಬಂದು ವಿಡಿಯೋ ಏನೂ ಮಾಡೋದಲ್ಲ ಸ್ನೇಹಿತರೆ. ಇನ್ನು 23 ನಿಮಿಷದ ವಿಡಿಯೋ ಐತ್ರಿ. ಊಟ ಮಾಡಿದ್ದು, ಸುರ್ಗಿ ಸಾಮಾನು ಕೊಟ್ಟಿದ್ದು, ಬಾಂಡೆ ಕೊಟ್ಟಿದ್ದು, ಹಾರ ಚೇಂಜ್ ಮಾಡಿದ್ದು, ಮಂಗಲ ಸರ ಹಾಕಿದ್ದು, ಸವಿತಾ ಸಿಸ್ಟರ್ ಮೀಟ್ ಆಗಿದ್ದು, ಸವಿತಾ ಸಿಸ್ಟರು, ರತ್ನ ಸಿಸ್ಟರು, ಸರು ಸಿಸ್ಟರು ಎಲ್ಲರೂ ಅಕ್ಕ ಮಾತಾಡಿದ್ದು ಎಲ್ಲ ವಿಡಿಯೋ ಬರುತ್ತೆ. ಭಾಗ 2 ವಿಡಿಯೋ ಬರುತ್ತೆ ರೀ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲಿ ವಿಡಿಯೋ ಮಿಸ್ ಮಾಡಬೇಡಿ. ಮದುವೆ ವಿಡಿಯೋ ನಿಮಗೆ ಇಷ್ಟ ಆಗ್ತಾವಂತ ಅನ್ಕೋತೀನಿ. ಹಾಗೆ ಸವಿತಾ ಲೈಫ್ ಸ್ಟೈಲ್ ಚಾನಲ್ ಸಿಸ್ಟರ್ ನೋಡ್ತೀರಿ. ಅವರು ದೊಡ್ಡ ಯೂಟ್ಯೂಬರ್ ಅದಾರ. ಸವಿತಾ ಅಕ್ಕರು, ಸರು ಸಿಸ್ಟರು ವಿಡಿಯೋ ಹಾಕ್ತಿರ್ತಾರೆ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಹೆಂಗಾಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋ ಮಾತ್ರ ಮರಿಬೇಡ್ರಿ ಪ್ಲೀಸ್. ಒಂದು ನಿಮ್ಮ ಕಮೆಂಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್ ರೀ. ನಾಳೆ